ಯೂರಿಯಾ ಗೊಬ್ಬರ ಕೊರತೆ ಖಂಡಿಸಿ ರೈತ ಸಂಘದ ಪ್ರತಿಭಟನೆ. ರೈತ ಸಾಲಗಾರನಲ್ಲ, ಸರ್ಕಾರವೇ ಬಾಕಿದಾರ ಎಂದು ಘೋಷಣೆ ಕೂಗಿ ಆಕ್ರೋಶ. ಹಾಸನದಲ್ಲಿ ಜೂನ್ 12 ಜಿಲ್ಲೆಯಲ್ಲಿ ಯೂರಿಯಾ ಹಾಗೂ ರಾಸಾಯನಿಕ ಗೊಬ್ಬರದ ಕೊರತೆ, ಬಿತ್ತನೆ ಬೀಜಗಳ ಅಭಾವ, ಕೃಷಿ ಉತ್ಪನ್ನಗಳಿಗೆ ಸೂಕ್ತ ಬೆಲೆ ಸಿಗದಿರುವುದು ಸೇರಿದಂತೆ ರೈತರು ಎದುರಿಸುತ್ತಿರುವ ವಿವಿಧ ಸಮಸ್ಯೆಗಳನ್ನು ತಕ್ಷಣವೇ ಪರಿಹರಿಸಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕದ ವತಿಯಿಂದ ಶುಕ್ರವಾರ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತದ ಮೂಲಕ ಸರ್ಕಾರಕ್ಕೆ ಮನವಿ ರವಾನಿಸಲಾಯಿತು. ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆ ಜಿಲ್ಲಾಧಿಕಾರಿ ಕಚೇರಿವರೆಗೆ ಸಾಗಿತು. ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ರೈತರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು. ರೈತ ಸಾಲಗಾರನಲ್ಲ, ಸರ್ಕಾರವೇ ಬಾಕಿದಾರ ಎಂಬ ಘೋಷಣೆ ಪ್ರತಿಭಟನೆಯ ಕೇಂದ್ರಬಿಂದುವಾಗಿತ್ತು. ರೈತ ಸಂಘದ ಜಿಲ್ಲಾಧ್ಯಕ್ಷ ಬಾಬು ಮಾತನಾಡಿ, ರಾಜ್ಯದಲ್ಲಿ ಗೊಬ್ಬರದ ಬೆಲೆ ನಿರಂತರ ಏರಿಕೆಯಾಗುತ್ತಿದ್ದು, ಹಿಂದೆ ಸುಮಾರು 1300ಕ್ಕೆ ದೊರೆಯುತ್ತಿದ್ದ ಗೊಬ್ಬರದ ಚೀಲ ಈಗ 2200ಕ್ಕೆ ತಲುಪಿದೆ ಎಂದು ಆರೋಪಿಸಿದರು. 1 ಎಕರೆ ಕೃಷಿ ಭೂಮಿಗೆ 4 ಚೀಲ ಗೊಬ್ಬರ ಅಗತ್ಯವಿದ್ದರೂ ಸರ್ಕಾರ ಕೇವಲ 1 ಚೀಲ ಮಾತ್ರ ವಿತರಿಸುತ್ತಿದೆ. ಇದರಿಂದ ರೈತರು ಅಗತ್ಯ ಪ್ರಮಾಣದ ಗೊಬ್ಬರವಿಲ್ಲದೆ ಬೆಳೆ ಬೆಳೆಯಲು ಪರದಾಡುವಂತಾಗಿದೆ ಎಂದು ದೂರಿದರು. ಮಳೆಗಾಲ ಆರಂಭವಾಗಿ ಬಿತ್ತನೆ ಚಟುವಟಿಕೆಗಳು ನಡೆಯುತ್ತಿರುವ ಈ ಸಂದರ್ಭದಲ್ಲಿ ಯೂರಿಯಾ ಮತ್ತು ಗೊಬ್ಬರ ಲಭ್ಯವಾಗದಿದ್ದರೆ ಕೃಷಿ ಕಾರ್ಯ ಸಂಪೂರ್ಣ ಅಸ್ತವ್ಯಸ್ತವಾಗಲಿದೆ. ಹೆಚ್ಚಿನ ಹಣ ನೀಡಿ ಖರೀದಿಸಲು ಮುಂದಾದರೂ ಗೊಬ್ಬರ ಸಿಗದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಸಣ್ಣ ಮತ್ತು ಅತಿಸಣ್ಣ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದರು. ಕೃಷಿ ಇಲಾಖೆಯಲ್ಲಿ ಗುಣಮಟ್ಟದ ಬಿತ್ತನೆ ಬೀಜಗಳ ಬದಲಿಗೆ ಲಿಕ್ವಿಡ್ ಉತ್ಪನ್ನಗಳನ್ನು ನೀಡಲಾಗುತ್ತಿದ್ದು, ಅವುಗಳಿಂದ ನಿರೀಕ್ಷಿತ ಪ್ರಮಾಣದಲ್ಲಿ ಬೆಳೆ ಬೆಳೆಯಲು ಸಾಧ್ಯವಾಗುತ್ತಿಲ್ಲ ಎಂದು ಆರೋಪಿಸಿದರು. ಸರ್ಕಾರ ರೈತರಿಗೆ ಅಗತ್ಯವಿರುವ ಯೂರಿಯಾ, ಗೊಬ್ಬರ ಹಾಗೂ ಬಿತ್ತನೆ ಬೀಜಗಳನ್ನು ಸಮರ್ಪಕ ಪ್ರಮಾಣದಲ್ಲಿ ಸಬ್ಸಿಡಿ ದರದಲ್ಲಿ ವಿತರಿಸಬೇಕು ಎಂದು ಒತ್ತಾಯಿಸಿದರು. ಗೊಬ್ಬರ ಖರೀದಿಸಲು ರೈತರು ಹಣ ಹಿಡಿದು ಸೊಸೈಟಿಗಳ ಮುಂದೆ ದಿನವಿಡೀ ಸಾಲಿನಲ್ಲಿ ನಿಂತರೂ ಕೆವೈಸಿ ಪೂರ್ಣಗೊಂಡಿಲ್ಲ ಎಂಬ ನೆಪ ಹೇಳಿ ವಾಪಸ್ ಕಳುಹಿಸಲಾಗುತ್ತಿದೆ. ಇನ್ನೊಂದೆಡೆ ಕಾಳಸಂತೆಯಲ್ಲಿ ಗೊಬ್ಬರ ಮಾರಾಟವಾಗುತ್ತಿದೆ ಎಂಬ ಆರೋಪಗಳು ಕೇಳಿಬರುತ್ತಿದ್ದು, ಸರ್ಕಾರ ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಎಫ್ಐಡಿ ವ್ಯವಸ್ಥೆ ಜಾರಿಯಾದರೆ ರೈತರಿಗೆ ಇನ್ನಷ್ಟು ಸಮಸ್ಯೆಯಾಗಲಿದೆ. ಗೊಬ್ಬರ ಕೊರತೆಯಿಂದ ಬೆಳೆ ಹಾನಿಯಾದರೆ ಬ್ಯಾಂಕ್ ಸಾಲವನ್ನು ರೈತರು ಹೇಗೆ ತೀರಿಸುತ್ತಾರೆ ಎಂದು ಪ್ರಶ್ನಿಸಿದ ಮುಖಂಡರು, ಸಾಲದ ಒತ್ತಡದಿಂದ ರೈತರು ಆತ್ಮಹತ್ಯೆಗೆ ಶರಣಾಗುತ್ತಿರುವ ಪ್ರಕರಣಗಳು ಹೆಚ್ಚುತ್ತಿರುವುದು ಕಳವಳಕಾರಿ ಬೆಳವಣಿಗೆಯಾಗಿದೆ ಎಂದು ಹೇಳಿದರು. ಪೊಟ್ಯಾಷ್ ಸೇರಿದಂತೆ ವಿವಿಧ ಗೊಬ್ಬರಗಳ ಬೆಲೆಯನ್ನು ಹೆಚ್ಚಿಸಿರುವುದರಿಂದ ಕೃಷಿ ವೆಚ್ಚ ದುಪ್ಪಟ್ಟಾಗಿದ್ದು, ಉತ್ಪಾದನಾ ವೆಚ್ಚಕ್ಕೆ ತಕ್ಕಂತೆ ಬೆಳೆಗಳಿಗೆ ಬೆಲೆ ಸಿಗದ ಕಾರಣ ರೈತರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸರ್ಕಾರ ಕೂಡಲೇ ಪರಿಸ್ಥಿತಿಯನ್ನು ಗಂಭೀರವಾಗಿ ಪರಿಗಣಿಸಿ ಜಿಲ್ಲೆಯಲ್ಲಿ ಯೂರಿಯಾ ಹಾಗೂ ಇತರೆ ಗೊಬ್ಬರಗಳನ್ನು ಸಮರ್ಪಕವಾಗಿ ಪೂರೈಸಬೇಕು ಎಂದು ಆಗ್ರಹಿಸಿದರು. ನಮ್ಮ ಪ್ರಮುಖ ಹಕ್ಕೊತ್ತಾಯಗಳೆಂದರೆ ಬಗರ್ಹುಕುಂ ಅರ್ಜಿಗಳನ್ನು ಮಂಜೂರು ಮಾಡುವುದು, ರಾಷ್ಟ್ರೀಕೃತ ಬ್ಯಾಂಕುಗಳು ರೈತರಿಗೆ ನೋಟಿಸ್ ನೀಡುವುದನ್ನು ನಿಲ್ಲಿಸುವುದು, ಗೊಬ್ಬರ ಮತ್ತು ಬಿತ್ತನೆ ಬೀಜಗಳ ಕೊರತೆಯನ್ನು ನಿವಾರಿಸುವುದು ಹಾಗೂ ಕೃಷಿ ಪಂಪ್ಸೆಟ್ಗಳಿಗೆ ಪ್ರತಿದಿನ 15 ಗಂಟೆಗಳ ನಿರಂತರ ವಿದ್ಯುತ್ ಪೂರೈಕೆ ಮಾಡುವಂತೆ ಮನವಿಯಲ್ಲಿ ಆಗ್ರಹಿಸಲಾಯಿತು. ಸರ್ಕಾರ ಶೀಘ್ರದಲ್ಲೇ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ರಾಜ್ಯಾದ್ಯಂತ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ರೈತ ಸಂಘದ ಮುಖಂಡರು ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಆನೆಕೆರೆ ರವಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಯರಾಮ್, ಜಯಣ್ಣ, ಶಿವರಾಮೇಗೌಡ, ಕಮಲಮ್ಮ, ಪವಿತ್ರ, ಕಾಳಕ್ಕ ಇತರರು ಉಪಸ್ಥಿತರಿದ್ದರು. ಸೊಪ್ಪಿಂದ ಹಿಡಿದು ತರಕಾರಿ ಬೆಳೆಯೋರು ಇಲ್ಲೇ ನಮ್ಮ ಪಕ್ಕ ಶೆಟ್ಟಹಳ್ಳಿ ಅಂತ ಒಂದು ಊರಿದೆ. ಅಲ್ಲಿ ಇರೋರು ಎಲ್ಲರಿಗೂ 3 ಕುಂಟೆ 4 ಕುಂಟೆ 5 ಕುಂಟೆ ಜಮೀನು. ಅವ್ರು ಏನು ಬೆಳಿತಾರೆ ಅಂದರೆ ಬೆಳಿಗ್ಗೆ ಆದರೆ ಪುದೀನ, ಸಾಂಬಾರ್ ಸೊಪ್ಪು, ಬೇಕಾದಂಥ ಸೊಪ್ಪುಗಳನ್ನ ಆಹಾರನ ಹಾಸನ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೊಪ್ಪನ್ನ ಬೆಳೆಯಂಥವ್ರು. ಇವತ್ತು ಅವ್ರಿಗೆ ಸೊಪ್ಪು ಬೆಳೆಯೋಕ್ಕೆ ಗೊಬ್ಬರ ಸಿಗ್ತಾ ಇಲ್ಲ, ಈರಿ ಸಿಗ್ತಾ ಇಲ್ಲ. ಆ ಕಾರಣದಿಂದ ಇವ್ರು ಮಾಡಿರೋಂಥ ಕಚಡ ಕೆಲಸ ಏನಂದರೆ 1 ಎಕರೆಯಲ್ಲಿ 1 ಚೀಲ ಒಂದು ಪಾಣಿ ಬಂದರೆ ಅದು ತಮ್ಮ ಏನಾರ ಬಂದಿಲ್ಲ ಅಂದರೆ ಅದು ಇಲ್ಲ ಅವ್ರಿಗೆ ಗೊಬ್ಬರ. ಈ ರೀತಿ ಮಾಡಿ ಗಬ್ಬೆ ಬೆರೆಸರಂಥ ಕೆಲಸ ಮಾಡಿದ್ದಾರೆ. ನಮಗೆ ರಾಜ್ಯಾಧ್ಯಕ್ಷರು ಕೋಡಹಳ್ಳಿ ಚಂದ್ರಶೇಖರ್ ಅವರು ಯಾವಾಗ ಈ ವಾರ ಸ್ಟಾರ್ಟ್ ಆಯಿತು ಆ ಟೈಮಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಗೊಬ್ಬರದ ಸಮಸ್ಯೆ ಬರೋಕ್ಕಿಂತ ಮುಂಚೆ ನಮಗೆ ರೈತರನ್ನ ಬೆಳೆ ಬೆಳೆಯೋದು ಅಪರೂಪಕ್ಕೆ, ಆ ಬೆಳೆಗೋಸ್ಕರ ಇವರಿಗೆ ತೊಂದರೆ ಆಗಬಾರ್ದು, ಈ ಗೊಬ್ಬರನ ಯಾವುದೇ ಕಾರಣಕ್ಕೂ ಎಲ್ಲ ರೈತರಿಗೆ ತಲುಪಂಗೆ ಮಾಡಬೇಕು ಅಂತ ಹೇಳಿದ್ದಕ್ಕೆ ಮುಂದೆಯಿಂದ ಅಂತ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹೇಳಿ ಪ್ರತಿಯೊಬ್ಬರನ್ನ ಸರ್ಕಾರ ಗಮನಕ್ಕೆ ತಂದು ಇವತ್ತು ಹೇಳಿದ್ರು. ಇವತ್ತು ಸಮಸ್ಯೆ ಏನು ತಂದಿದ್ದಾರೆ ಅಂದರೆ ಗೊಬ್ಬರನೇ ಸಿಗ್ತಾ ಇಲ್ಲ. ಎಲ್ಲರೂ ಚೀಲ ಮಾಡಾಡಿ ಅಂಗಡಿಗಳಲ್ಲಿ ಎಲ್ಲರಿಗೂ ಅವ್ರ ಒಡವೆ ಚಿನ್ನ ಅಡ ಇಟ್ಟು ಬೀಜ ತಗೊಬಂದು ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತಾರೆ. ಆದರೆ ಗೊಬ್ಬರ ಸಿಗ್ತಾ ಇಲ್ಲ. ಬ್ಯಾಂಕಲ್ಲಿ ನೋಡಿದ್ರೆ ನೋಟಿಸ್ ಕಳಿಸ್ತೀರಾ, ಸಾಲನ ನಾವು
ನೀವು ಕಟ್ಟಲೇಬೇಕು, ಇಲ್ಲಾಂದ್ರೆ ನಿಮ್ಮ ಬ್ಯಾಂಕಲ್ಲಿ ಹರಾಜು ಮಾಡ್ತೀವಿ ಅಂತ ಹೇಳ್ತೀರಾ. ಆದರೆ ನೀವು ಮಾಡ್ತಿರೋ ಕೆಲಸ ಅಂದ್ರೆ ನಮ್ಮ ಸಾಲನೂ ಮನ್ನಾ ಮಾಡ್ಕೊಂಡಿದ್ದೀವಿ ನಾವು. ರೈತರ ಹತ್ರ ಯಾವುದೇ ಬ್ಯಾಂಕ್ನವ್ರು ಏನಾರು ಹೋದ್ರೆ ಕೋಣೆ ಕೊಟ್ಟಿಗೆಯಲ್ಲಿ ಕಟ್ಟಾಕಿ ಅವ್ರನ್ನ ಇದು ಮಾಡಬೇಕಾಗುತ್ತೆ. ಸರ್ಕಾರ ಗಮನಕ್ಕೆ ಇರಬೇಕು. ಯಾಕಂದ್ರೆ ಗೊಬ್ಬರ ಕೊಡ್ತೀವಿ, ಕರೆಕ್ಟ್ ಟೈಮಿಗೆ ಅವ್ರಿಗೆ ಯೂರಿಯಾ ಗೊಬ್ಬರ ಎಲ್ಲ ಸಿಕ್ಕಿದ್ರು ನಿಮ್ಮ ಸಾಲ ಯಾವನಿಗೆ ಬೇಕಾಯ್ತು, ಸಾಲ ತೀರಿಸ್ತಿದ್ರು. ಇವತ್ತು ಗೊಬ್ಬರನೂ ಇಲ್ಲ, ಸಾಲ ಕೊಟ್ಟಾಕಿ ಏನೂ ಇಲ್ಲಂಗೆ ಮಾಡಾಕಿ ಇವತ್ತು ದಿವಾಳಿ ಹೆಸರು ಅಂತ ಕೆಲಸ ಮಾಡಿದ್ದಾರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ. ಈ ಸರ್ಕಾರನ ಕೈ ಬಿಡಿ. ಇದರಲ್ಲಿ ಜಿಲ್ಲಾ ಅಧಿಕಾರಿಗಳವರು ಇದಕ್ಕೇನು ಉತ್ತರ ಹೇಳ್ತಾರೆ. ಯಾವ ಸಣ್ಣ ಪುಟ್ಟ ರೈತರು ಇದ್ದಾರೋ 20 ಕುಂಟೆ ಇರುತ್ತೆ, ಕೆಲವರಿಗೆ ರೈತನಿಗೆ 10 ಕುಂಟೆ ಜಮೀನು ಇರುತ್ತೆ. ಅವರು ದಿನ ಆಹಾರನ, ತರಕಾರಿ ಆಹಾರನ ಬೆಳೆಯಂಥವ್ರು ಇಡೀ ನಮಗೋಸ್ಕರ ಅವ್ರಿಗೋಸ್ಕರ ಅವ್ರು ಏನು ಬೆಳ್ಕೊತಿರ್ಲಿಲ್ಲ. ಇವತ್ತು ಹಾಸನ ಜಿಲ್ಲೆ ಜನತೆಗೆ, ರಾಜ್ಯದ ಜನತೆಗೇನೆ ಇವತ್ತು ಅನ್ನ ಬೆಳ್ಕೊಡೋಂಥ ರೈತನಿಗೆ ಇವತ್ತು ತೊಂದರೆ ತಂದು ಕೊಟ್ಟಿದ್ದಾರೆ. ಈ ತೊಂದರೆನ ಆಗಬಾರ್ದು. ಇವತ್ತು ಜಿಲ್ಲಾಧಿಕಾರಿಯವರು ಇದ್ರ ಬಗ್ಗೆ ಸುವಿಸುವಾಗಿ ತೀರ್ಮಾನ ತಗೊಂಡು ಆದಷ್ಟು ಬೇಗನೂ ಗೊಬ್ಬರ ಸಮಸ್ಯೆನ ಬಗೆಯಿರಬೇಕು. ಮಳೆ ಬರ್ತಾರೋದು ನೋಡ್ರಿ, ಅಪರೂಪಕ್ಕೆ ಒಂದೊಂದು ಮಳೆ. ಬೀಜ ನೋಡೋದು ಸಾಲ ಪಾಲ ಮಾಡಿ ಇಲ್ಲಿ ತಾವು ಬಂದು ಇಟ್ಕೊಂಡಿದ್ರೆ ಇವರು ಗೊಬ್ಬರ ಸಿಗ್ತಾ ಇಲ್ಲ. ನೀವು ಪಾಣಿ ತಂದ್ರೆ ಒಂದು ನೀವು ತಂದು ಕೊಟ್ರೆ ನಿಮಗೆ ಗೊಬ್ಬರ ಇಲ್ಲ, ಅದು ಇಲ್ಲ ಅಂತಾರಲ್ಲ. ನಾಚಿಕೆ ಆಡಬೇಕು ಇವ್ರಿಗೆ. ಏನು ತಿನ್ಬೇಕು? ಗ್ಯಾಸು ಒಳಗಡೆ ಎಷ್ಟು ದಿನ ಕೊಟ್ಟ, ಬರೀ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನೋಕ್ಕೋಸ್ಕರ ಇವತ್ತು ಏನಾಯ್ತು. ಇಲ್ಲಿನ ರೈತರನ್ನ ಫಸ್ಟ್ ಗಮನ ತಗೊಳ್ಳಿ. ಯಾವನ ಅಕ್ಕಿ ಕೊಡ್ತಾವನು ಗಡ್ದರ್ಸಿದವನು ಅಂದರೆ ಅದಲ್ಲ. ಇಲ್ಲಿನ ರೈತರು ಏನು ಆಹಾರ ಬೆಳ್ಕೊಡ್ತಾರೋ ಆ ಆಹಾರನ್ನ, ರೈತರನ್ನ ಗೊಬ್ಬರನ ಸಬ್ಸಿಡಿಲಿ ಕೊಟ್ಟು ರೈತನ ಸಾಲನ ಚುಕ್ತಾ ಮಾಡಬೇಕು ಈ ಸರ್ಕಾರಗಳು. ಇಲ್ಲಾಂದ್ರೆ ಇದು ದಿವಾಳಿ ಇದ್ದಂಥ ಕೆಲಸನ ಮಾಡಿದ್ದಾರೆ ಇವತ್ತು ಸರ್ಕಾರ. ಯಾಕಂದ್ರೆ ನಾವು ರಾಜ್ಯ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರಕ್ಕೆ ಬಿಡಿ, ಅವ್ರಿಗೆ ಏನು ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ಆದರೆ ಈ ರಾಜ್ಯ ಸರ್ಕಾರನ ಅದೇ ಮುಂದೆ ಹರಿಸ್ಕೊಂಡು ಹೋಗ್ತಾರೆ ಅಂತ ಸರ್ಕಾರಗಳು. ಇವ್ರು ಯಾರೂ ರೈತರ ಪರವಾಗಿಲ್ಲ. ಇವತ್ತು ರೈತ ಚಳುವಳಿ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಪ್ರತಿಭಟನೆ ಮಾಡ್ತಿದೆ. ನಮ್ಮ ರಾಜ್ಯಾಧ್ಯಕ್ಷರು ಕೊಡಳ್ಳಿ ಚಂದ್ರಶೇಖರ್ ಅವರು ನೇತೃತ್ವದಲ್ಲಿ ಎಲ್ಲ ಜಿಲ್ಲೆಯಲ್ಲೂ, ಎಲ್ಲ ರಾಜ್ಯದಲ್ಲಿ ಇವತ್ತು ಪ್ರತಿಭಟನೆ